ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಯಂಭುವ ಮುನಗಳು ಮತ್ತು ಶತರೂಪಾ ದೇವಿಯರು ಇಬ್ಬರಿಗೂ ಕೂಡ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಸೃಷ್ಟಿ ಕಾರ್ಯ ಪ್ರಾರಂಭ ಆಗಿದೆ. ಇಬ್ಬರು ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು ಅವರಿಗೆ ಹುಟ್ಟಿದ್ದಾರೆ. ಆಕೂತಿರ್ ದೇವಹೂತಿಶ್ಚ ಪ್ರಸೂತಿರಿತಿ ಸತ್ತಮ. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಈ ದೇವಹೂತಿ ಅಂತ ಏನು ಮಗಳಿದ್ದಾಳೆ, ಅವಳನ್ನ ಕರ್ದಮ ಋಷಿಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಈ ಹೆಣ್ಣು ಮಕ್ಕಳಿಂದ ಸೃಷ್ಟಿ ಪ್ರಾರಂಭ ಆಗ್ತದೆ. ಯಾರಿಗೆ ಮದುವೆ ಮಾಡಿಕೊಡ್ತಾರೆ ಅಂದರೆ ದೇವಹೂತಿಯನ್ನ ಕರ್ದಮ ಋಷಿಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಈ ದೇವಹೂತಿ ಕೂಡ ಸ್ವಯಂಭುವ ಮನುಗಳ ಮಗಳು, ರಾಧ ಮನೆತನದಲ್ಲಿ ಬೆಳೆದವಳು. ತತ್ವಜ್ಞಾನವನ್ನು ಅಪೇಕ್ಷೆ ಪಡ್ತಾ ಇದ್ದವಳು. ನನಗೆ ಜ್ಞಾನೋಪದೇಶ ಮಾಡುವವರೇ ಮದುವೆ ಆಗಬೇಕು ಅಂತ. ಅಂತಹ ಕನ್ಯೆಯನ್ನ ಕರ್ದಮ ಋಷಿಗಳಿಗೆ ಮದುವೆ ಮಾಡಿಕೊಡುವಂತಹ ಪ್ರಸಂಗ ಬರ್ತದೆ. ಈ ಕರ್ದಮ ಋಷಿಗಳು ಯಾರು? ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದವರು. ಛಾಯಾಯಾ ಕರ್ದಮೋ ಜಜ್ಞೆ. ಛಾಯೆ ಅಂದರೆ ನೆರಳು. ಬ್ರಹ್ಮದೇವರ ಒಂದೊಂದು ಅಂಗದಿಂದ ಒಬ್ಬೊಬ್ಬರು ಹುಟ್ಟಿದ ಹಾಗೆ ನೆರಳಿನಿಂದ ಹುಟ್ಟಿದವರು ಕರ್ದಮ ಋಷಿಗಳು. ಕರ್ದಮ ಋಷಿಗಳು ಅವರು ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟವರು. ಬ್ರಹ್ಮದೇವರ ಆದೇಶ ಇತ್ತು. ಮಾಡಿದ ಕೆಲಸ ಏನು ಅಂದರೆ ಅವರು ತಪಸ್ಸು ಮಾಡಿದರು. ಪ್ರಜಾ ಸೃಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತಃ. ಬ್ರಹ್ಮದೇವರು ಪ್ರಜಾ ಸೃಜಾ, ಪ್ರಜೆಗಳನ್ನು ಸೃಷ್ಟಿ ಮಾಡುವಂತ ಆದೇಶ ಮಾಡಿದರು. ಆ ಆದೇಶವನ್ನೇ ಶಿರಸ ವಹಿಸಿ ಎಲ್ಲಿಗೆ ಹೋದ್ರು? ಸರಸ್ವತ್ಯಾಂ ತಪಸ್ತೇಪೇ ಸಹಸ್ರಾಣಾಂ ಸಮಾದಶ. ಸರಸ್ವತಿ ನದಿಯ ತೀರಕ್ಕೆ ಹೋದರು, ತಪಸ್ಸು ಪ್ರಾರಂಭ ಮಾಡಿದರು. ಸೃಷ್ಟಿ ಅಂದರೆ ಅದು ಸಾಮಾನ್ಯ ಅಲ್ಲ, ದೇವರ ಅನುಗ್ರಹ ಬೇಕು ಅಂತ. ಸಹಸ್ರಾಣಾಂ ಸಮಾಹ ದಶ, 10,000 ವರ್ಷ ತಪಸ್ಸು ಮಾಡಿದ್ರು ಅಂತ. 1-2 ವರ್ಷ ಅಲ್ಲ, 10,000 ವರ್ಷ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿದಾಗ ಭಗವಂತನೇ ಪ್ರಸನ್ನನಾಗಿ ಕರ್ದಮ ಋಷಿಗಳಿಗೆ ಎದುರಿಗೆ ಬಂದಿದ್ದಾನೆ.
ಭಗವಂತನೇ ಹೇಳ್ತಾ ಇದ್ದಾನೆ, ನವೈ ಜಾತು ಮೃಷೈವ ಸ್ಯಾತ್ ಪ್ರಜಾಧ್ಯಕ್ಷಮದರ್ಹಣಂ ಭವದ್ವಿಧೇಶ್ವನಿತರಾಂ ಮಯಿ ಸಂಗೃಭಿತಾತ್ಮವಾಂ. ಭಗವಂತ ಹೇಳಿದ, ನಾನು ಪ್ರಸನ್ನನಾಗಿದ್ದೇನೆ, ನಿನ್ನ ತಪಸ್ಸಿಗೆ ನಾನು ಪ್ರಸನ್ನನಾಗಿ ಬಂದಿದ್ದೇನೆ. ನನ್ನನ್ನು ಕುರಿತು ಮಾಡಿದ ಆರಾಧನೆ, ಪೂಜೆ, ತಪಸ್ಸು ಇದು ಎಂದೂ ವ್ಯರ್ಥ ಆಗೋದಿಲ್ಲ. ನವೈ ಜಾತು ಮೃಷೈವ ಸ್ಯಾತ್, ನನ್ನನ್ನು ಪ್ರಸನ್ನೀಕರಿಸುವಂಥದ್ದು, ಅರ್ಥಾತ್ ನನ್ನ ಪೂಜೆಯನ್ನು ಮಾಡುವಂಥದ್ದು, ನನ್ನ ಆರಾಧನೆಯನ್ನು ಮಾಡುವಂಥದ್ದು ಅದು ಎಂದು ವ್ಯರ್ಥ ಆಗೋದಿಲ್ಲ. ಇವತ್ತಲ್ಲ ನಾಳೆ ಅದರ ಫಲ ಅಧಿಕವಾಗಿಯೇ ನಾನು ಕೊಡ್ತೇನೆ. ನಿನ್ನ ಅಭಿಪ್ರಾಯ ನನಗೆ ಗೊತ್ತಿದೆ. ನನ್ನನ್ನು ಆರಾಧನೆ ಯಾಕೆ ಮಾಡಿದ್ದಿ ನೀನು? ಸೃಷ್ಟಿ ಪ್ರಾರಂಭ ಆಗಬೇಕು ಅಂತ ಬ್ರಹ್ಮದೇವರು ಆದೇಶ ಮಾಡಿದ್ದಾರೆ. ಸೃಷ್ಟಿ ಮಾಡಬೇಕು ಅಂತ ಇದ್ದಿ, ಆ ಸೃಷ್ಟಿ ಪ್ರಕ್ರಿಯೆ ಚೆನ್ನಾಗಿ ಆಗಲಿ ಅಂತ ನನ್ನನ್ನು ಆರಾಧಿಸಿದ್ದಿ. ನಿನ್ನ ಭಾವನೆಗೆ ತಕ್ಕ ಫಲವನ್ನು ಕೊಡುತ್ತೇನೆ. ಪ್ರಜಾಪತಿ ಸುತಃ ಸಮ್ರಾನ್ ಮನುರ್ವಿಖ್ಯಾತ ಮಂಗಲ. ನೋಡು, ಬ್ರಹ್ಮದೇವರ ಮಗ ಸ್ವಯಂಭುವ ಮನುಗಳು, ದೊಡ್ಡ ಸಾಮ್ರಾಟ್ ಅಂದರೆ ಮನುಗಳು, ಮನ್ವಂತರಕ್ಕೆ ಅಧಿಪತಿಗಳು ಅವರು. ಅವರಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬಳು ದೇವಹೂತಿ. ಆ ದೇವಹೂತಿಯಾದರೂ ತತ್ವಜ್ಞಾನಿಗಳನ್ನೇ ಅಪೇಕ್ಷೆ ಪಡ್ತಾ ಇದ್ದಾಳೆ. ಅವನು ಬರ್ತಾನೆ ನಿನ್ನ ಬಳಿಗೆ, ಮಗಳನ್ನು ಕೊಡಬೇಕು ಅಂತ. ನೀನು ಮದುವೆ ಆಗ. ಅವಳಲ್ಲಿ ಸೃಷ್ಟಿಯನ್ನ ಪ್ರಾರಂಭ ಮಾಡು. 9 ಹೆಣ್ಣು ಮಕ್ಕಳು ಆಗ್ತಾರೆ ಅವಳಲ್ಲಿ ನಿನಗೆ. ಕೊನೆಯದಾಗಿ ನಾನೇ ಮಗನಾಗಿ ಅವತಾರ ಮಾಡುತ್ತೇನೆ. ನಿನ್ನ ತಪಸ್ಸು ಅದು ಫಲಕಾರಿ ಆಗ್ತದೆ ಅಂತ ಹೇಳಿ ಅನುಗ್ರಹ ಮಾಡಿದ್ದಾರೆ ಭಗವಂತ. ಈ ಭಾಗವತ ನಮಗೆ ಸಂದೇಶ ಕೊಡ್ತಾ ಇದೆ. ಕೆಲವೊಮ್ಮೆ ಅದು ಬೇಕು ಇದು ಬೇಕು ಅಂತ ದೇವರ ಆರಾಧನೆಯನ್ನು ಮಾಡುತ್ತೇವೆ, ಆದರೆ ಆ ಸಮಯದಲ್ಲಿ ಫಲ ಸಿಗುವುದಿಲ್ಲ. ಯಾಕೆ ಫಲ ಸಿಗುವುದಿಲ್ಲ ಅಂದರೆ ಮಾಡಿದ ಕರ್ಮ ಅದು ಅಧಿಕವಾಗಿ ಇರುತ್ತದೆ. ಆದರೆ ದೇವರು ಆ ಸಮಯದಲ್ಲಿ ಫಲ ಕೊಡದೇ ಇದ್ದರೂ ಅದನ್ನು ದೇವರು ಯಾವತ್ತಾದರೂ ಕೊಟ್ಟೇ ಕೊಡ್ತಾರೆ. ಹಿಂದೆ ಆತ್ಮದೇವನ ಕಥೆ ಬಂತು. ಭಾಗವತದ ಮಹಿಮೆಯನ್ನು ಹೇಳುವ ಸಂದರ್ಭದಲ್ಲಿ ಆತ್ಮದೇವ ಮಾಡಬಾರದ ಕೆಲಸ ಇಲ್ಲ, ಮಾಡಿದ ಎಲ್ಲ ಕೆಲಸವನ್ನು ಮಾಡಿದ್ದಾನೆ. ಇನ್ನು ಮಾಡಿಲ್ಲ ಅಂತ ಇಲ್ಲವೇ ಇಲ್ಲ ಏನು ಕೂಡ. ದಾನ ಧರ್ಮ ಯಜ್ಞ ಯಾಗ ಎಲ್ಲವನ್ನು ಮಾಡಿದ್ದಾನೆ. ಯಾಕೆ? ತನಗೆ ಸಂತತಿ ಆಗಬೇಕು ಅಂತ. ಕಾಡಿಗೆ ಹೋದ ಎಲ್ಲವನ್ನು ಬಿಟ್ಟು ನನಗೆ ಸಂತತಿ ಆಗಲಿಲ್ಲ, ಇನ್ನು ನಾನು ಇರುವುದು ಜೀವನ ಮಾಡುವುದು ವ್ಯರ್ಥ ಅಂತ ಹೋದ. ಕಾಡಿನಲ್ಲಿ ಋಷಿಗಳು ಸಿಕ್ಕಿದ್ದರು. ಋಷಿಗಳೇ ಕೇಳಿದ್ರು, ಯಾಕೆ ತಣ್ಣಗಾಗಿದ್ಯಲ್ಲ, ದುಃಖದಿಂದ ಇದೆಯಲ್ಲ, ಏನು ಕಾರಣ? ಸಂತತಿ ಆಗಿರಲಿಲ್ಲ. ಬೇಕಾದ ಧರ್ಮ ಕಾರ್ಯ ಸತ್ಕರ್ಮವನ್ನು ಮಾಡಿದ್ದೇನೆ. ಆಗ ಋಷಿಗಳು ಹೇಳಿದ ಮಾತು ಏನು ಅಂದರೆ, ಸಪ್ತ ಜನ್ಮಾವಧಿತವ ಪುತ್ರೋ ನೈವತ ನೈವತ.
ಇದು ವಿಧಿ. ಆತ್ಮದೇವ ನಿನಗೆ 7 ಜನ್ಮದಲ್ಲಿ ಮಕ್ಕಳಾಗುವುದಿಲ್ಲ, ಇದು ವಿಧಿ. ಇದು ಬ್ರಹ್ಮದೇವರು ನಿನ್ನನ್ನು ಇಲ್ಲಿಗೆ ಕಳಿಸುವಾಗಲೇ ಬರೆದು ಕಳಿಸಿ ಆಗಿದೆ. ಸಪ್ತ ಜನ್ಮಾವಧಿ ತವ ಪುತ್ರೋ ನೈವತ ನೈವತ, ನಿನಗೆ ಸಂತತಿ ಆಗುವುದಿಲ್ಲ ಅಂತ ಇದೆ. ಆದ್ದರಿಂದ ಏನು ಯಜ್ಞ ಯಾಗಾದಿ ಮಾಡಿದ್ರೂ ಅದು ನಿನಗೆ ಆಗುವುದಿಲ್ಲ. ಇಷ್ಟು ಹೇಳಿದಾಗ ಅವನಿಗೆ ದುಃಖ ಆಯಿತು. ಋಷಿಗಳನ್ನು ಬೇಡಿದ. ಋಷಿಗಳು ಒಂದು ಫಲವನ್ನು ಕೊಟ್ಟರು. ಆ ಫಲ ಹೆಂಡತಿಗೆ ಕೊಡುವ ಅಂತ ಹೇಳಿದರೆ ಆ ಫಲವನ್ನು ಹೆಂಡತಿ ತಾನು ತಿನ್ನದೆ ಹಸುವಿಗೆ ಹಾಕಿ ಹಸುವಿನಿಂದ ಮಗುವಾಯಿತು. ಅದೇ ಗೋಕರ್ಣ ಅಂತ. ಅಂತೂ ಅವನಿಗೆ ಮಕ್ಕಳಾಗಲಿಲ್ಲ. ಋಷಿಗಳು ಈ ರೀತಿಯಾಗಿ ಅನುಗ್ರಹ ಮಾಡಿದ್ದರು. ಆದ್ದರಿಂದ ದೇವರು ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಆದರೆ ನಮಗೆ ಯೋಗ್ಯತೆ ಇಲ್ಲ ಅಂದರೆ ಆಗ ಫಲ ಸಿಗುವುದಿಲ್ಲ. ಸಿಗದೇ ಹೋದರೂ ದೇವರ ಇನ್ನೊಂದು ರೂಪದಲ್ಲಿ ಏನಾದರೂ ಆ ಫಲ ಪೂಜೆಗೆ, ಜಪಕ್ಕೆ, ತಪಸ್ಸಿಗೆ, ಯಜ್ಞಯಾಗಕ್ಕೆ ಮೆಚ್ಚಿ ಇನ್ನೊಂದು ರೀತಿಯಿಂದಲಾದರೂ ಫಲವನ್ನು ಕೊಟ್ಟೇ ಕೊಡ್ತಾನೆ. ನವೈ ಜಾತು ಮೃಷೈವ ಸ್ಯಾತ್, ಇದು ಭಗವಂತನ ಮಾತು. ನನ್ನನ್ನು ಆರಾಧನೆ ಮಾಡಿದ್ದು ಎಂದು ವ್ಯರ್ಥ ಆಗುವುದಿಲ್ಲ ಅಂತ. ಹೀಗೆ ಭಗವಂತ ಅಂತರ್ಧಾನನಾದ. ದೇವರು ಹೇಳಿದಂತೆ ಸ್ವಯಂಭವ ಮನುಗಳು ಬಂದರು. ಆತ್ಮಜಾಂ ಅಸ್ಥಿತಾ ಪಾಂಗೀಂ ವಯಶೀಲ ಗುಣಾನ್ವಿತಾಂ ಮೃಗಯಂತೀಂ ಪತಿಂ ದಾಸ್ಯತ್ಯನುರೂಪಾಯತೆ ಪ್ರಭೋ. ಭಗವಂತನು ಹೇಳಿದ್ದು ಅದೇ. ನಾಳೆ ಬರ್ತಾನೆ ಸ್ವಯಂಭುವಮನು. ಆ ಆಶ್ರಮಕ್ಕೆ ಬಂದೇ ಬಿಟ್ಟರು ಅಂತೆ ಸ್ವಯಂಭುವಮನುಗಳು. ವಯಶೀಲ ಗುಣಾನ್ವಿತಾಂ, ವಯಸ್ಸು ಅಂದರೆ ಯೌವನ, ಗುಣ, ಶೀಲಗಳಿಂದ ಸಂಪನ್ನಳಾದಂತಹ ದೇವಹೂತಿಯನ್ನು ಕರ್ಕೊಂಡು ಬಂದಿದ್ದಾರೆ. ನಿನ್ನನ್ನೇ ಬಯಸ್ತಾ ಇದ್ದಾಳೆ, ನೀನು ನನ್ನ ಮಗಳನ್ನು ಮದುವೆ ಆಗಬೇಕು. ಆಯಿತು ಅಂತ ಹೇಳಿದ್ದು ಭಗವಂತನೇ ಮೊದಲೇ ಹೇಳಿ ಆಗಿತ್ತು. ಸ್ವಯಂಭುವ ಮನಗಳು ದೇವವತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ, ನೀನು ಸ್ವೀಕಾರ ಮಾಡು, ಅವಳಲ್ಲಿ 9 ಮಕ್ಕಳು ಹುಟ್ಟುತ್ತಾರೆ, 10ನೇದಾಗಿ ನಾನೇ ಅವತಾರ ಮಾಡಿ ಬರ್ತೇನೆ ಅಂತ. ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟು ಕರ್ದಮ ಋಷಿಗಳು ದೇವಹೂತಿಯನ್ನು ಮದುವೆ ಮಾಡಿಕೊಂಡ್ರು. ಬಹಳ ಸೇವೆಯನ್ನು ಮಾಡಿದ್ಲು ಅಂತ ದೇವಹೂತಿ. ಮನೆತನದಿಂದ ಬಂದವಳು. ಆದರೂ ತತ್ವಜ್ಞಾನವನ್ನು ಅಪೇಕ್ಷಿಸಿಕೊಂಡು ಇಂತಹ ಈ ಋಷಿಯನ್ನು ಮದುವೆ ಆಗಿದ್ದಾಳೆ. ಅದರ ಸಲುವಾಗಿ ಋಷಿಗಳ ಸೇವೆಯನ್ನು, ಆಶ್ರಮದಲ್ಲಿ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದಾಳೆ. ರಾಜಮನೆತನದಲ್ಲಿ ಬೇಕಾದಷ್ಟು ದಾಸಿಯರಿದ್ದರು ಅವಳ ಸೇವೆ ಮಾಡಲಿಕ್ಕೆ. ಈಗ ಜ್ಞಾನಕ್ಕಾಗಿ ಕರ್ದಮ ಋಷಿಗಳನ್ನು ಕೈ ಹಿಡಿದು ಇಲ್ಲಿ ತಾನೇ ಸೇವೆ ಮಾಡ್ತಾ ಇದ್ದಾಳೆ. ಆ ಸೇವೆಗೆ ಮೆಚ್ಚಿದ್ರು ಕರ್ದಮ ಋಷಿಗಳು. ರಾಣಿ ಮಹಾರಾಣಿಯಾಗಿ ಮೆರೆದವಳು ಈ ಆಶ್ರಮದಲ್ಲಿ ನನ್ನ ಸೇವೆಯನ್ನು ಮಾಡ್ತಾ ಇದ್ದಾಳಲ್ಲ, ಇವಳಿಗೆ ಒಳ್ಳೆಯ ಸುಖವನ್ನು ಕೊಡಬೇಕು ಅಂತ ಬಯಸಿದ್ದರು. ಎಂತಹ ಸುಖ ಅದು! ಸಾಮಾನ್ಯರಿಗೆ ಸಿಗುವಂತಹ ಸುಖ ಅಲ್ಲ. ದೊಡ್ಡ ಒಂದು ವಿಮಾನವನ್ನು ತಯಾರು ಮಾಡಿದ್ದರು. ಆ ವಿಮಾನದಲ್ಲಿ ಯಾವುದೇ ಭೋಗ ಭಾಗ್ಯಕ್ಕೆ ಕೊರತೆ ಇಲ್ಲ. ಬೇಕಾದಷ್ಟು ದಾಸಿಯರು ಸೇವೆಯನ್ನು ಮಾಡಲಿಕ್ಕೆ, ತಿನ್ನಲಿಕ್ಕೆ, ಉಣ್ಲಿಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ ಆ ವಿಮಾನದಲ್ಲಿ. ತಿರುಗಾಡಲಿಕ್ಕೆ ಕೂಡ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದರು. ಅದರಲ್ಲಿಯೇ ವಿಮಾನದಲ್ಲಿ ಕೂತುಕೋ, ವಿಹಾರಕ್ಕೆ ಹೋಗೋಣ ಅಂತ ಹೊರಟರು. ಎಷ್ಟು ದೊಡ್ಡ ವಿಹಾರ ಅದು!
ದೇವಹೂತಿ ಕರ್ದಮರುವ ವಿಮಾನದಲ್ಲಿ ಕೂತುಕೊಂಡು ಸಂಚಾರ ಮಾಡಿದ್ರು ಅಂತ. ಎಲ್ಲಿವರೆಗೆ ಸಂಚಾರ ಆಯಿತು? 100 ವರ್ಷಗಳ ಕಾಲ ಸಂಚಾರ ಮಾಡಿದ್ರು, ಒಂದಲ್ಲ ಎರಡಲ್ಲ, 100 ವರ್ಷ. ಆ 100 ವರ್ಷ ಕಾಲ ವಿಹಾರದಲ್ಲಿ ತಾನು 9 ರೂಪವನ್ನು ಧರಿಸಿಕೊಂಡ್ರು, ಅವಳಿಗೆ 9 ರೂಪವನ್ನು ಅನುಗ್ರಹಿಸಿದ್ರು, 9 ಮಕ್ಕಳನ್ನು ಪಡೆದುಕೊಂಡ್ರು, ಹೆಣ್ಣು ಮಕ್ಕಳು ಆದರು. ದೇವಹೂತಿಗೂ ಕೂಡ ಸಾಕು ಅಂತಾಯಿತು, ವಿಹಾರ ಸಾಕು, ಇನ್ನು ಹೋಗೋಣ. ಋಷಿಗಳು ಬಂದರು, ಆಶ್ರಮಕ್ಕೆ ಬಂದರು. ಕರ್ದಮ ಋಷಿಗಳು ದೇವಹೂತಿಗೆ ಹೇಳ್ತಾರೆ, ಈ ಮಕ್ಕಳೊಟ್ಟಿಗೆ ನೀನು ಜೀವನವನ್ನು ಮಾಡು, ನಾನು ಹೊರಡುತ್ತೇನೆ ಸಾಧನೆಗೆ ಅಂತ ಹೇಳಿ. ದೇವಹೂತಿ ಓಡೋಡಿ ಬಂದು ಕಾಲನ್ನು ಹಿಡಿತಾಳೆ. ಕರ್ದಮ ಋಷಿಗಳದ್ದು ಕಾಲನ್ನು ಹಿಡಿದುಕೊಂಡು, ಪತಿದೇವ, ನಿಮ್ಮನ್ನು ಬಯಸಿ ಬಂದಿದ್ದೇ ನಾನು ಭಗವತ್ ತತ್ವವನ್ನು ಪಡ್ಕೊಳ್ಳಿಕ್ಕೆ. ಜ್ಞಾನ ಬೇಕಾಗಿದೆ ನನಗೆ, ತತ್ವಜ್ಞಾನವನ್ನು ಉಪದೇಶ ಮಾಡಿ ಅಂತ ಬಂದವಳು ಅದನ್ನು ಒಂದು ಬಿಟ್ಟು ಬೇರೆ ಎಲ್ಲವನ್ನು ಪಡೆದುಕೊಂಡಿದ್ದೇನೆ, ಅದು ಒಂದು ಸಿಗಲಿಲ್ಲ. ಅಷ್ಟರಲ್ಲಿ ನೀವು ಕೂಡ ಹೊರಟು ಬಿಡ್ತೇನೆ ಅಂತ ಹೊರಡ್ತಾ ಇದ್ದೀರಲ್ಲ, ನನಗೆ ಜ್ಞಾನದ ಬಯಕೆ ಇದೆ, ಹೋಗಬೇಡಿ ಅಂತ ತಡೆದಾಗ ಕರ್ದಮ ಋಷಿಗಳು ಹೇಳಿದರು, ಭಯಪಡಬೇಡ, ನಿನ್ನ ಕೆಲಸ ಕಾರ್ಯ ಆಗ್ತದೆ. ಇನ್ನೊಂದು ಗರ್ಭ ಇದೆ ನಿನ್ನಲ್ಲಿ, ಗರ್ಭಾಧಾನ ಮಾಡಿಟ್ಟಿದ್ದೇನೆ. ಸಾಕ್ಷಾತ್ ಭಗವಂತನೇ ಕಪಿಲ ರೂಪಿಯಾಗಿ ನಿನಗೆ ಮಗನಾಗಿ ಬರುತ್ತಾನೆ, ಅವ ನಿನಗೆ ಉಪದೇಶ ಮಾಡ್ತಾನೆ. ನಿನಗೆ ಆ ಯೋಗ ಭಾಗ್ಯ ಬೇರೆ ಯಾರಿಗೂ ಇಲ್ಲ. ದೇವರೇ ಮಗನಾಗಿ ಬಂದು ಉಪದೇಶ ಮಾಡುವುದು ಅಂದರೆ ಸಾಮಾನ್ಯವ? ದೇವಹೂತಿ ರಾಜಮನೆತನದಲ್ಲಿ ಇದ್ದವಳಾದರೂ ಕೂಡ ಜ್ಞಾನವನ್ನು ಬಯಸಿದವಳು, ಆದ್ದರಿಂದ ದೇವರೇ ಬಂದು ಉಪದೇಶ ಮಾಡ್ತಾನೆ. ಆ ಅನುಗ್ರಹ ನಿನಗೆ ಮಾಡಿದ್ದೇನೆ, ನಾನು ಹೊರಡ್ತೇನೆ ಅಂತ ಹೊರಟರು. ಕರ್ದಮ ಋಷಿಗಳು ಹೇಳಿದ ಹಾಗೆ ಗರ್ಭಧರಿಸಿದ್ಲು. ಭಗವಂತನೇ ಮಗನಾಗಿ ಅವತಾರ ಮಾಡಿ ಬಂದ. ಅವನೇ ಕಪಿಲ ರೂಪಿ ಭಗವಂತ. ಸಂಖ್ಯಾಶಾಸ್ತ್ರವನ್ನು ರಚನೆ ಮಾಡಿದ. ಇನ್ನೊಬ್ಬ ಇದ್ದಾನೆ ಕಪಿಲ ಅಂತ, ಅವನೂ ಕೂಡ ಸಂಖ್ಯಾಶಾಸ್ತ್ರ ಪ್ರವರ್ತಕ. ಆದರೆ ನಿರೀಶ್ವರ ಸಂಖ್ಯೆ ಅದು. ಭಗವಂತ ದೇವರಿಲ್ಲ ಅಂತ ಹೇಳುವಂತಹ ಸಂಖ್ಯಾಶಾಸ್ತ್ರ. ಈ ಕಪಿಲರೂಪಿ ಭಗವಂತ ಮಾಡಿದ ಸಂಖ್ಯಾಶಾಸ್ತ್ರ ಸೇಶ್ವರ ಸಂಖ್ಯಾಶಾಸ್ತ್ರ, ದೇವರು ಇದ್ದಾನೆ ಅಂತ. ಅಂತಹ ಕಪಿಲರೂಪಿ ಭಗವಂತನೇ ದೇವಹೂತಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಬೇಕು ಅಂತ ದೇವಹೂತಿ ಬೇಡಿಕೊಂಡಾಗ ಕಪಿಲರೂಪಿ ಭಗವಂತ ಉಪದೇಶ ಮಾಡಿದ್ದಾನೆ. ಮಾರ್ಮಿಕವಾದಂತಹ ಉಪದೇಶ ಇದು. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಒಂದು ಸಂಸಾರದಲ್ಲಿ ಬಂಧನ, ಇನ್ನೊಂದು ಆ ಸಂಸಾರ ಬಂಧನದಿಂದ ಬಿಡುಗಡೆ ಅಂದರೆ ಮುಕ್ತಿ. ಬಂಧನ ಮತ್ತು ಮೋಕ್ಷ, ಇದು ಎರಡಕ್ಕೆ ಕಾರಣ ಯಾವುದು ಅಂದರೆ ಒಂದೇ, ಮನಸ್ಸೇ ಕಾರಣ. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ಬಂಧನ ಮತ್ತು ಮೋಕ್ಷ ಎರಡಕ್ಕೂ ಕಾರಣ ಯಾವುದು? ಮನಸ್ಸೇ ಆಗಿದೆ. ಆ ಮನಸ್ಸು ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ.
ವಿಷಯ ಪದಾರ್ಥಗಳಲ್ಲಿ ಮನಸ್ಸು ಹೋದರೆ ಅದು ಬಂಧನಕ್ಕೆ ಕಾರಣ ಆಗ್ತದೆ. ಅದೇ ಮನಸ್ಸು ಭಗವಂತನಲ್ಲಿ ಹೋದರೆ, ಪರಮಾತ್ಮನಲ್ಲಿ ಅನುರಕ್ತವಾದರೆ ರತಂ ವಾ ಪುಂಸಿ ಮುಕ್ತಯೇ, ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಕಾರಣ ಅಂತೆ ಎಲ್ಲದಕ್ಕೂ ಕೂಡ. ಬಿಡುಗಡೆಗೂ ಕಾರಣ ಅದೇ, ಬಂಧನಕ್ಕೂ ಕಾರಣ ಅದೇ. ಒಂದು ಬೀಗ ಇದೆ, ಆ ಬೀಗವನ್ನು ಹಾಕಬೇಕು ಅಂತಾದರೆ ಅದಕ್ಕೆ ಒಂದು ಕೀ, ಅದನ್ನು ತೆಗಿಬೇಕು ಅಂತಾದರೆ ಇನ್ನೊಂದು ಕೀ ಇಲ್ಲ, ಒಂದೇ ಕೀ. ಆ ಒಂದೇ ಕೀಯಿಂದ ಬೀಗವನ್ನು ಹಾಕಲೂ ಬರ್ತದೆ, ಬೀಗವನ್ನು ತೆರೆಯಲಿಕ್ಕೂ ಬರ್ತದೆ, ತೆಗಿಲಿಕ್ಕೂ ಬರ್ತದೆ. ಹೇಗೆ ಹಾಗೋ ಮನಸ್ಸು ಎಂಬುವಂಥದ್ದೇ ಬಂಧನಕ್ಕೂ ಕಾರಣ ಆಗ್ತದೆ, ಬಿಡುಗಡೆಗೂ ಕಾರಣ ಆಗ್ತದೆ. ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟರೆ ಅದು ಮೋಕ್ಷಕ್ಕೆ ಕಾರಣ. ಅದೇ ಮನಸ್ಸು ವಿಷಯ ಪದಾರ್ಥಗಳಲ್ಲಿ ಕೇವಲ ಭೋಗಭಾಗ್ಯಗಳಲ್ಲಿಯೇ ತೆರೆದು ಬಿಟ್ಟರೆ ಆಗ ಅದು ಬಂಧನಕ್ಕೆ ಕಾರಣ ಆಗ್ತದೆ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು. ಒಬ್ಬ ಋಷಿಕುಮಾರ ಅವ ಹೇಳಿದಂತೆ ದೇವರನ್ನು ತಪಸ್ಸು ಮಾಡಿ, ನನ್ನ ಶತ್ರುಗಳ ಮೇಲೆ ಆಯುಧವನ್ನು ಪ್ರಯೋಗ ಮಾಡುವಂತ ದೇವರಲ್ಲಿ ಕೇಳಿಕೊಂಡು ತಪಸ್ಸು ಮಾಡಿ ದೇವರು ಬಂದಿದ್ದಾರೆ. ದೇವರಲ್ಲಿ ಕೇಳಿದ್ದೇನು? ನನ್ನ ಶತ್ರುವಿನ ಮೇಲೆ ಆಯುಧ ಪ್ರಯೋಗ ಮಾಡು. ದೇವರು ಏನು ಮಾಡಿದ? ಎಲ್ಲ ಶಸ್ತ್ರಾಸ್ತ್ರಗಳ ಮಳೆಯನ್ನೇ ಸುರಿಸಿದ. ಯಾರ ಮೇಲೆ? ಇವನ ಮೇಲೆಯೇ ಸುರಿಸಿದ. ದೇವರಲ್ಲಿ ಮತ್ತೆ ಬೇಡಿಕೊಂಡ, ದೇವರೇ ಶತ್ರುವಿನ ಮೇಲೆ ಆಯುಧ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡು ಅಂದರೆ ನನ್ನ ಮೇಲೆ ಮಾಡಿದ್ಯಲ್ಲ. ದೇವರು ಹೇಳಿದಂತ, ನಿನ್ನಲ್ಲಿಯೇ ಶತ್ರುಗಳಿದ್ದಾರೆ, ಬೇರೆ ಶತ್ರುಗಳು ಬೇಕಾಗಿಲ್ಲ, ನಿನ್ನಲ್ಲಿಯೇ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ನಿನ್ನಲ್ಲೇ ಇರುವಂಥದ್ದು, ನೀನು ಅದನ್ನು ಬಿಡಬೇಕು. ಹಾಗಾಗಿ ಮನಸ್ಸೇ ಮಿತ್ರ, ಮನಸ್ಸೇ ಶತ್ರು. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ಬಂಧನಕ್ಕೂ ಕಾರಣ ಮನಸ್ಸು, ಬಿಡುಗಡೆಗೂ ಕಾರಣ ಮನಸ್ಸು. ಆ ಮನಸ್ಸು ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಭಗವಂತನಲ್ಲಿ ಮನಸ್ಸು ಅನುರಕ್ತವಾದರೆ ಮೋಕ್ಷ, ಭಗವಂತನನ್ನು ಬಿಟ್ಟು ಇತರ ಪದಾರ್ಥಗಳಲ್ಲಿ ಅನುರಕ್ತವಾಯಿತು ಅಂತಾದರೆ ಅದೇ ಬಂಧನಕ್ಕೆ ಕಾರಣ ಆಗ್ತದೆ. ಸರಿ, ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಭಗವಂತನಲ್ಲಿ ಮನಸ್ಸು ಅನುರಕ್ತವಾಗಬೇಕು ಅಂತಾದರೆ ಏನು ಮಾಡಬೇಕು? ಸಾಧುಗಳ ಸಂಘ ಮಾಡಬೇಕು. ಸಂಘ ಮಾಡಬೇಕು. ಯಾರ ಸಂಘ? ಸಜ್ಜನರ ಸಂಘ ಮಾಡಬೇಕು. ಆಗ ಭಗವಂತನಲ್ಲಿ ಮನಸ್ಸು ಹೋಗ್ತದೆ. ಯಾರು ಸಜ್ಜನರು ಅಂದರೆ ತಿತಿಕ್ಷವಃ, ಕಾರುಣಿಕಃ, ಸುಹೃದಃ, ಸರ್ವದೇಹಿನಾಂ, ಅಜಾತಶತ್ರವಃ, ಶಾಂತಾಃ, ಸಾಧವಃ, ಸಾಧುಭೂಷಣಾಃ. ತಿತಿಕ್ಷವಃ ಸಾಧುಗಳು ಯಾರು ಅಂದರೆ ಅವರು ತಿತಿಕ್ಷವಃ ಸಹನಶೀಲರಾಗಿರಬೇಕು. ಸಹನೆ ಎಂಬ ದೊಡ್ಡ ಗುಣ ಅದು ಇರಬೇಕು ಅವರಲ್ಲಿ. ಕಾರುಣಿಕಾಹ ಬಹಳ ದಯೆ ಇರಬೇಕು, ಎಲ್ಲರ ಮೇಲೆ ದಯೆ ಇರಬೇಕು. ಸುಹೃದಃ ಸರ್ವದೇಹಿನ ಎಲ್ಲರನ್ನ ಕೂಡ ಮಿತ್ರನಂತೆ ವ್ಯವಹರಿಸಬೇಕು. ಶತ್ರುಗಳಂತೂ ಯಾರೂ ಇರಬಾರದು, ಎಲ್ಲರೂ ಮಿತ್ರರಂತೆ ಇರಬೇಕು. ಸುಹೃದಃ
ಸರ್ವದೇಹಿನ ಅಜಾತ ಶತ್ರವ, ಅದೇ ಶತ್ರುಗಳು ಇರಬಾರದು, ಎಲ್ಲರೂ ಮಿತ್ರರೇ. ಶಾಂತಾ ಸರಳ ಸ್ವಭಾವ, ಸಾಧವ ಸಾಧುಭೂಷಣ, ತಾನೂ ಸಾಧುವಾಗಿರಬೇಕು, ಸಾಧುಗಳನ್ನು ಗೌರವಿಸುವ ಗುಣ ಇರಬೇಕು. ಇಂಥವರು ನಿಜವಾಗಿಯೂ ಸಜ್ಜನರು. ಸಜ್ಜನರ ಸಂಘ ಮಾಡಬೇಕು, ಆಗ ಮನಸ್ಸು ಭಗವಂತನಲ್ಲಿ ಹೋಗ್ತದೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಂಘ ಆಯಿತು ಅಂದರೆ ಏನಾಗ್ತದೆ? ಸಜ್ಜನರ ಒಟ್ಟಿಗೆ ನಾವು ಸೇರಿದ್ದೇವೆ ಅಂತ ಆದರೆ ಸಜ್ಜನರು ಮಾಡುವಂಥ ಕೆಲಸ ಏನು? ದೇವರ ಕಥೆ, ದೇವರ ಗುಣ, ದೇವರ ನಾಮ ಸಂಕೀರ್ತನೆ ಇದರಲ್ಲೇ ಇರ್ತಾರೆ. ದೇವರ ಕಥೆಯನ್ನು ಹೇಳುವಾಗ ಆ ಕಥೆ ನಮ್ಮ ಕಿವಿಗೆ ಬೀಳುತ್ತದೆ. ಹೃತ್ಕರ್ಣ ರಸಾಯನ ಕಥಾ, ಅದು ಮನಸ್ಸಿಗೆ ನಾಟುತ್ತದೆ, ತಾಗುತ್ತದೆ ಕಿವಿಯಿಂದ ಬಂದು. ಅದರಿಂದ ಏನಾಗ್ತದೆ? ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ, ಮೋಕ್ಷಕ್ಕೆ ಹೋಗುವ ದಾರಿ, ಆ ದಾರಿಯಲ್ಲಿ ಶ್ರದ್ಧಾರತಿರ್ ಭಕ್ತಿರನುಕ್ರಮಿಷ್ಯತಿ, ನಂಬಿಕೆ, ಶ್ರದ್ಧೆ, ಭಕ್ತಿ, ಆಸಕ್ತಿ ಇದೆಲ್ಲವೂ ಶುರುವಾಗ್ತದೆ. ನಾನೂ ಮೋಕ್ಷಕ್ಕೆ ಹೋಗಬೇಕು. ಆ ಮೋಕ್ಷಕ್ಕೆ ಹೋಗುವ ದಾರಿ ಯಾವುದು? ಜ್ಞಾನ ಸಂಪಾದನೆ. ಅದಕ್ಕಾಗಿ ಮತ್ತೆ ಮನಸ್ಸು ಹೋಗ್ತದೆ. ಅದರಲ್ಲಿ ಮೋಕ್ಷ ಮಾರ್ಗದಲ್ಲಿ ಶ್ರದ್ಧೆ, ಆಸಕ್ತಿ, ಭಕ್ತಿ ಎಲ್ಲವೂ ಶುರುವಾಗ್ತದೆ. ಅದರಿಂದಲೇ ಸಜ್ಜನರ ಸಂಘ ಮಾಡಬೇಕು, ದುರ್ಜನರ ಸಂಘ ಮಾಡಬಾರದು. ದುರ್ಜನರ ಸಂಘ ಮಾಡಿದರೆ ಅದು ನರಕಕ್ಕೆ ದಾರಿ, ನರಕದ ದಾರಿಯಲ್ಲಿ ಆಸಕ್ತಿ ಉಂಟಾಗ್ತದೆ. ರಾಮಚಂದ್ರ ದೇವರು ವಾಲಿಯನ್ನು ಕೊಂದರು ಬಾಣ ಪ್ರಯೋಗ ಮಾಡಿ. ವಾಲಿಗೆ ಗೊತ್ತಾಯಿತು ಸೀತೆಗಾಗಿ ನೀನು ಸುಗ್ರೀವನ ಸಖ್ಯ ಮಾಡಿದ್ದು. ಯಾಕೆ? ಸುಗ್ರೀವನ ಸೈನ್ಯವನ್ನು ತೆಗೆದುಕೊಂಡೋಗಿ ರಾವಣನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಬರಬೇಕು. ವಾಲಿ ಹೇಳುತ್ತಾನೆ, ಇಷ್ಟೆಲ್ಲ ಕಷ್ಟಪಡುವುದಕ್ಕಿಂತ ನನ್ನಲ್ಲಿಯೇ ಒಂದು ವಿಷಯವನ್ನು ಹೇಳಿದರೆ ಸಾಕಾಗ್ತಿತ್ತು. ನಾನು ಮತ್ತು ರಾವಣ ಅಂದರೆ ಬಹಳ ಮಿತ್ರರು. ನೀನು ನನ್ನಲ್ಲಿ ಹೇಳಿದ್ದೀ ಅಂತ ಆದರೆ ನಾನು ರಾವಣನಿಗೆ ಹೇಳ್ತಾ ಇದ್ದೆ, ರಾವಣ ಸೀತೆಯನ್ನು ನಿನಗೆ ಬಿಟ್ಟು ಕೊಡ್ತಾ ಇದ್ದ. ಇಷ್ಟೆಲ್ಲ ಕಷ್ಟಪಡಬೇಕಿತ್ತ? ಅದಕ್ಕಾಗಿ ನನ್ನನ್ನು ಕೊಲ್ಲಬೇಕಿತ್ತ? ರಾಮ ಹೇಳಿದ, ಇಲ್ಲ, ಅದಕ್ಕಾಗಿಯೇ ನಿನ್ನನ್ನು ಕೊಂದೆ ಅಂತ ಹೇಳಿದ. ಯಾಕೆ? ರಾವಣ ನಿನ್ನ ಮಿತ್ರ ಅಲ್ವಾ, ಆದ್ದರಿಂದಲೇ ನಿನ್ನನ್ನು ಕೊಂದೆ ನಾನು. ದುರ್ಜನರ ಸಂಘದಿಂದಲೇ ವಾಲಿ ಸಾಯಬೇಕಾಯಿತು. ಸುಗ್ರೀವ ಹಾಗೆ ಮಾಡಿಲ್ಲ, ಹನುಮಂತ ದೇವರ ಸಂಘ ಮಾಡಿದ್ದ, ಆದ್ದರಿಂದ ಬದುಕುಳಿದ. ವಾಲಿ ರಾವಣನ ಸಂಘ ಮಾಡಿದ್ದಾನೆ, ಅದರಿಂದ ಸತ್ತ. ಅಪವಿತ್ರ ಮೈತ್ರಿ, ಅದು ಒಳ್ಳೆಯ ಮೈತ್ರಿ ಅಲ್ಲ. ರಾವಣ ಮತ್ತು ವಾಲಿ ಮೈತ್ರಿಯನ್ನು ಬೆಳೆಸಿಕೊಂಡಿದ್ದು ಹೇಗೆ? ನನಗೆ ಏನೆಲ್ಲ ಸಿಗ್ತದೆ ಅದು ನಿನಗೆ ಕೂಡ, ನಿನಗೆ ಏನೆಲ್ಲ ಸಿಕ್ಕಿದೆ ಅದು ನನಗೂ ಕೂಡ. ಪುತ್ರಾಹ ದಾರಾಹ, ಹೆಂಡತಿ, ಮಕ್ಕಳು, ಸಂಪತ್ತು ಎಲ್ಲವೂ ಕೂಡ ಹಾಗೆ ಪರಸ್ಪರ ವಿನಿಮಯ ಅಂತ. ಅಂತಹ ಅಪವಿತ್ರ ಮೈತ್ರಿ ಇತ್ತು. ಆದ್ದರಿಂದಲೇ ದುರ್ಜನರ ಸಂಘ ಮಾಡಿದರೆ ಭಗವಂತ ಕೊಲ್ಲುತ್ತಾನೆ, ಸಜ್ಜನರ ಸಂಘ ಮಾಡಿದರೆ ಭಗವಂತ ಎತ್ತುತ್ತಾನೆ, ರಕ್ಷಿಸ್ತಾನೆ. ಆದ್ದರಿಂದ ಕಪಿಲ ರೂಪಿ ಭಗವಂತ ದೇವಹೂತಿಗೆ ಉಪದೇಶ ಮಾಡಿದ, ಸಜ್ಜನರ ಸಂಘ ಮಾಡಬೇಕು, ಆಗ ಮನಸ್ಸು ಮೋಕ್ಷ ಮಾರ್ಗದಲ್ಲಿ ಹೋಗ್ತದೆ. ಭಕ್ತಿಯನ್ನು ಮಾಡಬೇಕು. ಹೇಗೆ ಮಾಡಬೇಕು?
ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇ ಗರೀಯಸಿ ಜರಯತ್ಯಾಶು ಯಾ ಕೋಶಂ ನಿಗೀರ್ಣಮನಲೋ ಯತಾ. ಭಗವಂತನಲ್ಲಿ ಭಕ್ತಿಯನ್ನು ಬಹಳಷ್ಟು ಮಂದಿ ಮಾಡ್ತಾರೆ, ಒಂದೊಂದು ಕಾರಣ ಇರುತ್ತದೆ. ಆರ್ತೋ ಜಿಜ್ಞಾಸುರರ್ಥಾರ್ಥಿ, ಕಷ್ಟ ಬಂತು ಅಂತ ದೇವರಲ್ಲಿ ಪೂಜೆ ಮಾಡುವವರು, ಭಕ್ತಿ ಮಾಡುವವರು, ದೇವರನ್ನು ತಿಳ್ಕೊಳ್ಬೇಕು ಅಂತ ಭಕ್ತಿಯನ್ನು ಮಾಡುವವರು, ಜ್ಞಾನ ಪಿಪಾಸುಗಳು, ಸಂಪತ್ತು ಬೇಕು ಅಂತ ಭಕ್ತಿಯನ್ನು ಮಾಡುವವರು, ಹೀಗೆ ಬೇಕಾದಷ್ಟು ಮಂದಿ ಇದ್ದಾರೆ ಭಕ್ತಿಯನ್ನು ಮಾಡುವರು. ಯಾವ ಭಕ್ತಿ ಶ್ರೇಷ್ಠ? ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇ ಗರೀಯಸಿ. ಯಾವ ನಿಮಿತ್ತ ಕೂಡ ಇರಬಾರದು ಅಂತಹ ಭಕ್ತಿ ಬೇಕು ದೇವರಲ್ಲಿ. ಅದು ಬೇಕು, ಇದು ಬೇಕು, ಅಂತಹ ನಿಮಿತ್ತ ಯಾವುದೂ ಇರಬಾರದು, ದೇವರು ಬೇಕು ಅಷ್ಟೇ. ಹಾಗೆ ಭಕ್ತಿಯನ್ನು ಮಾಡಬೇಕು, ಅದು ಶ್ರೇಷ್ಠವಾದ ಭಕ್ತಿ. ಹನುಮಂತ ದೇವರು ಮಾಡಿದ್ದಾರೆ ಅಂತಹ ಭಕ್ತಿಯನ್ನು. ಎಷ್ಟು ದೊಡ್ಡ ಸಾಗರ, 100 ಯೋಜನ ದೂರದ ಸಾಗರ, ಸಾಗರವನ್ನು ದಾಟಿ ಸೀತಾಮಾತೆ ಎಲ್ಲಿದ್ದಾಳೆ ಅಂತ ಹುಡುಕಿ ರಾಮದೇವರು ಕೊಟ್ಟಂತಹ ಅಂಗುಲೀಯಕವನ್ನು ಸೀತಾದೇವಿಗೆ ಒಪ್ಪಿಸಿ, ಮತ್ತೆ ಸೀತಾದೇವಿಯಿಂದ ಚೂಡಾಮಣಿಯನ್ನು ತಂದು ಲಂಕೆಯನ್ನು ಸುಟ್ಟು ಮತ್ತೆ ಸಾಗರೋಲ್ಲಂಘನವನ್ನು ಮಾಡಿ ರಾಮದೇವರ ಪಾದಾರವಿಂದದಲ್ಲಿ ಅರ್ಪಣೆ ಮಾಡಿದ್ರು ಚೂಡಾಮಣಿಯನ್ನು. ರಾಮದೇವರು ಕೇಳಿದ್ರು, ಏನು ಬೇಕು? ಮಹತ್ ಕಾರ್ಯ ಮಾಡಿದ್ಯಲ್ಲ. ತತ್ಪಾದ ಸೇವಾ ರತಿರೈಷ ನೈಚ್ಯತ್. ಭಗವಂತ, ನನಗೆ ಏನು ಬೇಡ, ನಿನ್ನ ಪಾದಕಮಲಗಳಲ್ಲಿ ಭಕ್ತಿ ದಿನೇ ದಿನೇ ಪ್ರವರ್ಧತಾಂ ಭಕ್ತಿ ರಲಂ ಕ್ಷಣೇ ಕ್ಷಣೇ. ಅಷ್ಟು ಸಾಕು, ಯಾವಾಗಲೂ ಭಕ್ತಿ ಕ್ಷಣ ಕ್ಷಣದಲ್ಲಿ ವೃದ್ಧಿ ಆಗ್ತಾ ಇರಲಿ, ಅಷ್ಟು ಸಾಕು ನನಗೆ ಅಂತ ಹೇಳಿದವರು ಹನುಮಂತ ದೇವರು. ಯಾವ ನಿಮಿತ್ತವನ್ನು ಇಟ್ಟುಕೊಂಡು ಕೂಡ ಅವರು ದೇವರಲ್ಲಿ ಭಕ್ತಿ ಮಾಡಿದವರಲ್ಲ. ಆದ್ದರಿಂದಲೇ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ. ಹನುಮಂತ ದೇವರಲ್ಲಿ ನಾವು ಕೇಳಬೇಕು, ನೀವು ಯಾವ ರೀತಿಯಾಗಿ ರಾಮನ ಅಷ್ಟೆಲ್ಲ ಕಾರ್ಯ ಮಾಡಿಯೂ ಕೂಡ ಏನು ಬಯಸಿದವರಲ್ಲ, ನಮಗೂ ಕೂಡ ಅಂತಹ ಭಕ್ತಿಯನ್ನು ಕೊಡಿ. ನಿರ್ವ್ಯಾಜಾಂ, ಆ ಭಕ್ತಿಯಲ್ಲಿ ಮೋಸ ಇರಬಾರದು. ನಿಶ್ಚಲಾಂ, ದೃಢವಾಗಿ ಆ ಭಕ್ತಿ ಇರಬೇಕು. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ, ಒಳ್ಳೆಯ ಗುಣಗಳಿಂದ ಕೂಡಿರಬೇಕು ಆ ಭಕ್ತಿ. ಯಾವುದ್ಯಾವುದೋ ಅಪೇಕ್ಷೆಗಳು ಇರಬಾರದು. ನಿರ್ನಿಮಿತ್ತಾಂ, ಯಾವುದೇ ಕಾರಣ ಇರಬಾರದು ಅದಕ್ಕಾಗಿ ಭಕ್ತಿ ಮಾಡಿದೆ, ಇಲ್ಲ, ದೇವರಿಗಾಗಿಯೇ ಭಕ್ತಿ ಮಾಡಿದೆ ಅಷ್ಟೇ. ಅದು ಹನುಮಂತ ದೇವರು ಅನುಗ್ರಹ ಮಾಡ್ತಾರೆ ಅವರಲ್ಲಿ, ಅದಕ್ಕಾಗಿಯೇ ಅವರನ್ನು ಬೇಡಬೇಕು ಅಂತ ಹೇಳುವಂತ. ಹೀಗೆ ಭಕ್ತಿಯನ್ನು ಮಾಡಬೇಕು. ಆ ಭಕ್ತಿ ಹೇಗಿರಬೇಕು ಅಂದರೆ ಅದು ನಿರ್ನಿಮಿತ್ತವಾಗಿ ಇರಬೇಕು. ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇ ಗರೀಯಸಿ, ಅಂತಹ ಭಕ್ತಿ ಶ್ರೇಷ್ಠ ಅಂತ. ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಕಪಿಲದೇವ ಉಪದೇಶ ಮಾಡಿದ. ಹೀಗೆ ಉಪದೇಶ ಮುಂದುವರಿಯುತ್ತದೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.